Hi students, welcome to accountancy class. In the last session, you already know the chapter number 4, retirement and death of a partner. In this, the retirement of a partner, there are two parts, retirement and death of a partner in a fourth chapter. The first part is retirement of a partner. You know the meaning, reasons, and what are the accounting aspects relating to the retirement of a partner. Now, we have to discuss about the ratio. About the ratio, that is gain ratio and new profit sharing ratio. In this class, we should know the meaning of gain ratio and how to calculate the gain ratio or gaining ratio. Students, I already told you in previous class what is gain ratio. Gain ratio ಅಂದ್ರೇನು ಅಂತ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ನಿಮಗೆ, ಆಯಿತಾ? ಲಾಸ್ಟ್ ಕ್ಲಾಸಲ್ಲಿ ನೀವು ಲಾಸ್ಟ್ ವಿಡಿಯೋದಲ್ಲಿ ರಿಟೈರ್ಮೆಂಟ್ ಅಂದ್ರೇನು ಅಂದರೆ ಫೋರ್ತ್ ಚಾಪ್ಟರಲ್ಲಿ ನಾವು ರಿಟೈರ್ಮೆಂಟನ್ನು ತಗೊಂಡಿದ್ದೀವಿ. ರಿಟೈರ್ಮೆಂಟ್ ಅಂದ್ರೇನು, ರಿಟೈರ್ಮೆಂಟ್ ಅಲ್ಲಿ ರಿಟೈರ್ಮೆಂಟ್ಗೆ ಕಾರಣಗಳೇನು ಅಂದರೆ ಪಾರ್ಟ್ನರ್ ರಿಟೈರ್ಮೆಂಟ್ ತಗೊಳ್ಳೋದಕ್ಕೆ ಕಾರಣಗಳೇನು, ಮತ್ತು ಅದರಲ್ಲಿ ಏನು ವರ್ಕ್ ಮಾಡಬೇಕು, ರಿಟೈರ್ಮೆಂಟ್ ಆದಾಗ ನಮ್ಮ ಅಕೌಂಟ್ಸಲ್ಲಿ ಏನೇನು ಆಸ್ಪೆಕ್ಟ್ಸನ್ನ ನಾವು ನೋಡಬೇಕು, ಯಾವುದ್ಯಾವುದು ಅಡ್ಜಸ್ಟ್ಮೆಂಟ್ಗಳನ್ನ ಮಾಡಬೇಕು, ಯಾವ ರೀತಿ ನಾವು ರಿಟೈರ್ಮೆಂಟನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಜೊತೆಗೆ ಗೇನ್ ರೇಷಿಯೋನು ನಿಮ್ಗೆ ಹೇಳಿದ್ದೆ. ಗೇನ್ ರೇಷಿಯೋ ಅಂದ್ರೇನು, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂದ್ರೇನು ಅಂತ. ಈಗ ನಾವು ಡೀಟೈಲಾಗಿ ಹೋಗೋಣ. What is the gain ratio? How to calculate the gain ratio? The gain means obtained, okay, or taken. Okay, gain means obtained or taken. Gain ratio means it is the ratio in which the new profit, the retiring partner share taken over by remaining partners or continuing partners. In other words, gain ratio, it is the ratio in which remaining partners gain or taken the share of retiring partner. Okay, gain ratio means it is the ratio in which the remaining partners taken a share of retiring partner. ಅಂದ್ರೆ ರಿಟೈರ್ಡ್ ಪಾರ್ಟ್ನರ್ ಶೇರ್ ಏನು ಇರುತ್ತೋ ಅಡ್ಮಿಷನ್ ರಿಟೈರ್ಮೆಂಟ್ ಆದಾಗ ಯಾವುದೇ ಒಬ್ಬ ಪಾರ್ಟ್ನರು ನಮ್ಮ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಶಿಪ್ ಫರ್ಮ್ನಿಂದ ರಿಟೈರ್ಮೆಂಟ್ ಆದಾಗ ಏನು ಒಂದು ರೇಷಿಯೋ ಇರುತ್ತೆ. ಎಕ್ಸಾಂಪಲ್ 1:1 ಅಲ್ಲಿ ನಾವು ಶೇರ್ ಮಾಡ್ಕೊತಾ ಇದ್ದೀವಿ ABC. ಈ ABC 3 ಪಾರ್ಟ್ನರ್ಸ್ ಇರ್ತಾರೆ. 3 ಪಾರ್ಟ್ನರ್ಸ್ ಅಲ್ಲಿ ಯಾರೋ ಪಾರ್ಟ್ನರ್ ರಿಟೈರ್ಮೆಂಟ್ ಆಗ್ತಾರೆ. ಎಕ್ಸಾಂಪಲ್ ಎ ಆಗ್ಬೋದು, ಬಿ ಆಗ್ಬೋದು, ಸಿ ಆಗ್ಬೋದು. ಈ ಎ ರಿಟೈರ್ಮೆಂಟ್ ಆದರೆ ಈ ಎ ಶೇರ್ನ ಇವರಿಬ್ರು ಗೇನ್ ಮಾಡ್ತಾರೆ, ಪಡ್ಕೋಬೇಕು. ಅವ್ರು ಬಿಟ್ಟೋದಂಥ ಶೇರ್ ಏನಿರುತ್ತೋ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅದು ಉಳಿದಂಥ ಪಾರ್ಟ್ನರ್ಗೆ ಶೇರ್ ಆಗಬೇಕಾಗುತ್ತೆ, ಡಿಸ್ಟ್ರಿಬ್ಯೂಟ್ ಆಗಬೇಕು. ಈ ಡಿಸ್ಟ್ರಿಬ್ಯೂಟು ಯಾವ ಪ್ರಮಾಣದಲ್ಲಿ ಆಗುತ್ತೆ, ಯಾವ ರೇಷಿಯೋದಲ್ಲಿ ಆಗುತ್ತೆ ಅನ್ನೋದನ್ನ ನಾವು ಗೇನ್ ರೇಷಿಯೋ ಅಂತ ಕರಿತೀವಿ. ಅದನ್ನ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಯಾವ ರೇಷಿಯೋದಲ್ಲಿ ನೀವು ಶೇರ್ ಮಾಡ್ಕೊತೀರಾ. ನೀವು ಬಿಟ್ಟೋಗಿದ್ದಾರೆ, ಒಂದು ಬಿಟ್ಟೋಗಿದ್ದಾರೆ. ಈ ಒಂದಲ್ಲಿ ಇವ್ರು ಆಫ್ ತಗೋತಾರ ಅಥವಾ ಇವ್ರು ಆಫ್ ತಗೋತಾರ, ಇವ್ರು ಆಫ್ ಬಿ ಆಫ್ ತಗೋತಾರ, ಸಿ ಆಫ್ ತಗೋತಾರ, ಅಥವಾ ಎಂಟೈರ್ ಶೇರ್ನ ಬಿನೇ ತಗೋಬಹುದು, ಆರ್ ಎಂಟೈರ್ ಶೇರ್ನ ಸಿನೇ ತಗೋಬಹುದು. ಓಕೆ, ಎಂಟೈರ್ ಶೇರ್ನ ಬಿ ತಗೊಂಡ್ರೆ ಬಿ 2 ಆಗುತ್ತೆ, ಸಿ 1 ಆಗುತ್ತೆ. 2:1. That is a new profit sharing ratio. ಇವ್ರದ್ದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಾಗುತ್ತೆ,
2:1 ಆಗುತ್ತೆ. ಯಾಕೆಂದ್ರೆ ಬಿ ನೇ ತಗೊಂಡಿದ್ದಾರೆ ಎಂಟೈರ್ ಶೇರ್. ಇಬ್ರು ಹಾಫ್ ಆಫ್ ತಗೊಂಡಿದ್ರೆ ಹಾಫ್ ಆಫ್ ತಗೋಬೋದಲ್ಲ. ಇವರು ಆಫ್ ಮತ್ತೆ ಬಿ ಆಫ್ ಸಿ ಆಫ್ ಇಬ್ರು ಹಾಫ್ ಆಫ್ ತಗೊಂಡ್ರೆ ಅವರ ರೇಷಿಯೋ ಅಷ್ಟೇ ಇರುತ್ತೆ, 1:1 ಅಲ್ಲೇ ಇರುತ್ತೆ, ಈಕ್ವಲ್ ಆಗಿರುತ್ತೆ. ಓಕೆ, ಇವ್ರದ್ದು 1.5 ಅಂದ್ರೆ 1:1 ಆದ್ರೂ 1.5 ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ. ಹೀಗೆ ಉಳಿದಂಥ ಪಾರ್ಟ್ನರ್ಸು ರಿಟೈರಿಂಗ್ ಪಾರ್ಟ್ನರ್ ಶೇರನ್ನ ಯಾವ ಪ್ರಮಾಣದಲ್ಲಿ ತಗೊಂಡ್ರು ಅನ್ನೋದನ್ನ ಗೇನ್ ರೇಷಿಯೋ ಅಂತ ನಾವು ಕರಿತೀವಿ. ಆ ರೇಷಿಯೋ ಏನು ಬರುತ್ತೋ ಅದನ್ನ ಗೇನ್ ರೇಷಿಯೋ, ಅದನ್ನ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅದನ್ನೇ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇದು 6 ಮಾರ್ಕ್ಸ್ ಪ್ರಾಬ್ಲಮ್, 6 ಮಾರ್ಕ್ಸ್ ಬರುತ್ತೆ ಸೆಕ್ಷನ್ ಸಿ ನಲ್ಲಿ. ಓಕೆ, ಕ್ವಶನ್ ಪೇಪರಲ್ಲಿ ಸೆಕ್ಷನ್ ಸಿ ನಲ್ಲಿ ನಿಮಗೆ 6 ಮಾರ್ಕ್ಸ್ಗೆ ಈ ಪ್ರಾಬ್ಲಮ್ ಬರುತ್ತೆ. ಹೌದಲ್ಲ? ಈಗ ನೀನು ಫಸ್ಟ್ ಪ್ರಾಬ್ಲಮ್ ನೋಡೋಣ ಹೇಗಿದೆ. ಓಕೆ, ಸ್ಯಾಕ್ರಿಫೈಸ್ ರೇಷಿಯೋ ನೀವು ಥರ್ಡ್ ಚಾಪ್ಟರ್ ಸ್ಯಾಕ್ರಿಫೈಸ್ ರೇಷಿಯೋ ತಿಳ್ಕೊಂಡಿದ್ದೀರಾ. ಸ್ಯಾಕ್ರಿಫೈಸ್ ರೇಷಿಯೋ ಮೀನ್ಸ್ that is the new existing partner sacrifice or give up their share to the new partner at the time of admission. That is sacrifice ratio. Okay, sacrifice means give up. Okay, give up ಅಂದ್ರೆ ಬಿಟ್ಕೊಡೋದಕ್ಕೆ sacrifice ಅಂತ ಕರಿತೀವಿ. ಆದರೆ ಇಲ್ಲಿ ಗೈನ್ ಅಂತೀವಿ. ಗೈನ್ ಅಂತ ಪಡ್ಕೊಳ್ಳೋದು. ರಿಟೈರ್ಮೆಂಟ್ ಆದಂಥ ಪಾರ್ಟ್ನರ್ ಶೇರ್ ಏನಿದೆ ಆ ಶೇರ್ನ ರಿಮೈನಿಂಗ್ ಪಾರ್ಟ್ನರ್ಸ್ ಇರುವಂಥ ಪಾರ್ಟ್ನರ್ಸ್ ತಗೊಳ್ಳೋದಕ್ಕೆ ಪಡ್ಕೊಂಡಿದ್ದಕ್ಕೆ ಗೈನ್ ರೇಷಿಯೋ ಅಂತ ನಾವು ಕರಿತೀವಿ. ಅದನ್ನು ಗೈನ್ ಶೇರ್ ಅಂತ ಕರಿತೀವಿ. ಯಾವ ರೇಷಿಯೋ ಇದೆ ಅದು ನೋಡಿ. ಇದು ಫಸ್ಟ್ ಪ್ರಾಬ್ಲಮ್. ದಿಸ್ ದ ಫಸ್ಟ್ ಪ್ರಾಬ್ಲಮ್. ಯು ರೀಡ್ ದಿಸ್ ಪ್ರಾಬ್ಲಮ್. ಬಿಫೋರ್ solving this problem, you should write this question in your notebook. First, you should write the notebook before you read this one. Okay, and then you should solve the problem as per my solution. Okay, see, read this one. Anil and Sunil and Anil, Sunil and Chandru. Anil, Sunil and Chandru are partners in a firm. In a firm, sharing profit and loss in the ratio of 4:3:2. 4:3:2. They share their profits before retirement of a partner in the ratio of 4:3:2. Anil retires. This is the partner. Okay, one partner retires. One partner retires from the firm. Sunil and Chandru agreed to share in the ratio of 5:3 in future. Okay, after retirement of Anil, Sunil and Chandru agreed to share in the ratio of 5:3 in future profit. ಅಲ್ಲ, ಫ್ಯೂಚರ್ ಪ್ರಾಫಿಟ್ ಅನ್ನು 5:3 ನಲ್ಲಿ ಹಂಚಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಈ 5:3 ನ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಕರೀತಾರೆ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಹಾಗಾದ್ರೆ 4:3:2 ಇದೆಯಲ್ಲ, ಇದನ್ನ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಕರೀತಾರೆ. ದಟ್ ಮೀನ್ಸ್ ಓಲ್ಡ್ ಶೇರ್ or old profit sharing ratio. And then after retirement of a partner, the remaining partners share in future profit. That is called a new profit sharing ratio. Calculate gain ratio of Sunil and Chandru. Calculate gain ratio of remaining partners. That is the continuing partners. Who is there? Sunil and Chandru. These are remaining partners, continued partners. ಈಗ ನಾವು ಈ ಒಂದು ಕ್ವಶನ್ ಏನಿದೆಯೋ, ಈ ಒಂದು ಸಮ್ ಏನಿದೆಯೋ ಅದರ ಬೇಸ್ ಮೇಲೆ ಸೊಲ್ಯೂಷನ್ ಮಾಡೋಣ. ಸೊಲ್ಯೂಷನ್ ಮಾಡೋದಕ್ಕೆ ಇದಕ್ಕೆ ಫಾರ್ಮುಲಾ ಇದೆ. ಫಾರ್ ಕ್ಯಾಲ್ಕುಲೇಷನ್ ಆಫ್ ಗೇನ್ ರೇಷಿಯೋ ಯು ಹ್ಯಾವ್ ಟು ಯೂಸ್ ಒನ್ ಫಾರ್ಮುಲಾ. ದಟ್ ಈಸ್ ಗೇನ್ ರೇಷಿಯೋ ಆರ್ ಗೇನಿಂಗ್ ರೇಷಿಯೋ ಇಸ್ ಈಕ್ವಲ್ ಟು the formula for calculation of gain ratio of remaining partners is gaining ratio is equal to new share. It is given in the problem. New share minus old share minus old share.
ಒಂದು ಫಾರ್ಮುಲಾ ಯೂಸ್ ಮಾಡ್ತಿದ್ವಿ. ನಾವು ಗೈನ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡೋದು ಗೈನ್ ರೇಷಿಯೋ ಅಂತ ಕರಿತೀವಿ, ಗೈನಿಂಗ್ ರೇಷಿಯೋ ಅಂತಲೂ ಕರಿಬೋದು. ಈ ಗೈನಿಂಗ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡುವಾಗ ಫಾರ್ಮುಲಾ ಯೂಸ್ ಮಾಡ್ತೀವಿ. ಏನು ಫಾರ್ಮುಲಾ? ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ನ್ಯೂ ಶೇರ್ ಮತ್ತು ಓಲ್ಡ್ ಶೇರ್ ಎರಡು ಪ್ರಾಬ್ಲಮಲ್ಲೇ ಇರುತ್ತೆ, ನಿಮಗೆ ಕೊಟ್ಟಿದ್ದಾರೆ ನೋಡಿ, ಕ್ವಶನಲ್ಲಿ ಇರುತ್ತೆ. ಅದನ್ನು ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಿ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಇದನ್ನು ಈ ರೀತಿ ಬರೀಬೋದು. ಆರ್ ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಓಲ್ಡ್ ರೇಷಿಯೋ ಈಗಲೂ ಕ್ಯಾಲ್ಕುಲೇಷನ್ ಮಾಡ್ಬೋದು. ಈಗಲೂ ಬರ್ಕೋಬೋದು. ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಆರ್ ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. Okay, this is the formula for calculate gaining ratio. Gaining, the old ratio is given, new ratio is also given. New profit sharing ratio, old profit sharing ratio. You should minus the old profit sharing ratio from the new profit sharing ratio. You will get the gaining share, gaining ratio. Okay, ನೀವು ಮೈನಸ್ ಮಾಡಿ ಅಷ್ಟೇ. ಆ ಮೈನಸ್ ಮಾಡಿದರೆ ಡಿಡಕ್ಟ್ ಮಾಡಿದರೆ ನಿಮಗೆ ಗೈನಿಂಗ್ ರೇಷಿಯೋ ಬರುತ್ತೆ. ಕ್ಯಾಲ್ಕುಲೇಷನ್ ಮಾಡಿ. ಓಕೆ, ಹೆಡ್ಡಿಂಗ್ ಫಸ್ಟ್ ಹೆಡ್ಡಿಂಗ್ ಬಂದರೆ ಕ್ಯಾಲ್ಕುಲೇಷನ್ ಆಫ್ this is answer. Okay, this is solution, not answer. Calculation of gaining ratio of Sunil and Chandru. Sunil and Chandru. This is again calculation of gaining ratio of Sunil and Chandru. First you have to write a formula. Gaining ratio is equal to gaining ratio is equal to new share minus old share. Old share, new share minus old share. Yes, this is the rough one. You should write on the one side. It is new share. The required new share. This new share is given in the problem. It is A, B, C partners. New share is ABC. Anil, Sunil, and Chandru are partners. Anil, Sunil, and Chandru are partners. Their new share is, their old share is 4:3:2. 4:3:2. 4:3:2. You should convert this ratio into fraction form. It is 4/9 is to 3/9 is to 2/9. ನೀವು ಫ್ರಾಕ್ಷನ್ ಆಗಿ ಬರ್ಕೋಬೇಕು. ಮೈನಸ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ಮೈನಸ್ ಮಾಡೋಕ್ಕಾಗಲ್ಲ. ಫ್ರಾಕ್ಷನ್ ಫಾರ್ಮ್ನ ಕನ್ವರ್ಟ್ ಮಾಡಿ 4/9, 3/9, 2/9. Okay, next this is new share, old ratio. Next, new share is equal to 5:3. It is 5/8 is to 3/8. Okay, ratio converted into fractions. 5/8, 3/8. Who is retired? Retired person is Anil. First person is retired. First partner. Anil is retired.
You have to calculate the gain ratio only for the remaining partners, that is Sunil and Chandru. Okay, Anil retires. ಇಲ್ಲಿ ಅನಿಲ್ ರಿಟೈರ್ ಆಗ್ತಾರೆ. ನೀವು ಯಾವತ್ತು ಯಾರಿಗೆ ಗೇನ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಉಳಿದಂಥ ಪಾರ್ಟ್ನರ್ಸ್, ಉಳಿದವ್ರು ಯಾರು, ಉಳಿದವ್ರು ಇಬ್ಬರು ಸುನಿಲ್ ಅಂಡ್ ಚಂದ್ರು, ಇವರಿಬ್ಬರಿಗೆ ಗೇನ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡಬೇಕು. ಎಷ್ಟು ಅನ್ನೋದನ್ನ ಕ್ಯಾಲ್ಕುಲೇಷನ್ ಹೇಗೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಇವರು. ಗೇನ್ ಅಂದರೆ ಅಕ್ವೈರ್ ಶೇರ್, ಹೇಗೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅದನ್ನು ನೋಡೋಣ. ಗೇನ್ ಶೇರ್ ಕ್ವಶನ್ ಗೇನ್ ಶೇರ್ ಅದು ಬೇಕು. ಫಾರ್ಮುಲಾ ಇದೆ, ಫಾರ್ಮುಲಾ ಯಾಕೊಂಡು ಎರಡು ಕೊಟ್ಟಿದ್ದಾರೆ, ಒನ್ ರೇಷಿಯೋ ಇದೆ, ನ್ಯೂ ರೇಷಿಯೋ ಇದೆ, ಮೈನಸ್ ಮಾಡಿ ಗೇನ್ ರೇಷಿಯೋ ರೈಟ್ ನೋಡೋಣ. ಮೈನಸ್ ಹೇಗೆ ಅಂತ ಯಾರು ಫಸ್ಟ್ ಉಳಿದಂಥ ಪಾರ್ಟ್ನರ್ಸ್ ಸುನಿಲ್. ಗೇನ್ ಶೇರ್ ಆಫ್ ಸುನಿಲ್ is equal to new share 5/8 minus old share Sunil 3/9. Okay, new share 5/8, old share 3/9 is equal to denominator multiply the denominators. Okay, old share and new share and old share denominator should be multiplied. 8 9s are 72. You should write in the denominator. 8 9s are 72. And then this is the minus sign. This is the minus sign. And minus sign you should multiply, cross multiply. You should minus by cross multiplying the new share and old share. Okay, cross multiply ಮಾಡಿ ತಗೋಬೇಕು. 5 9s are. Okay, 5 9s are. ಮೈನಸ್ ಇರೋದ್ರಿಂದ ಡೈರೆಕ್ಟ್ ಮಲ್ಟಿಪ್ಲೈ ಮಾಡೋಕ್ಕಾಗಲ್ಲ, ಅದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ತಗೊಳ್ಳಿ. 5 9s are 45 minus 8 3s are 3 8s are 24 is equal to 21 divided by 72. 21 divided by 72. Next partner is Chandru is equal to Chandru new ratio 3/8 minus Chandru old share is 2/9 is equal to 8 9s are 72 denominator. 8 9s are 72 and then cross multiplication 3 9s are 27 minus 8 2s are 16. 8 2s are 16. 27 minus 16 is equal to 11. Numerator 11, denominator 72. The gain ratio is equal to 21. Gain share is equal to 21/72 is to 11/72 is equal to 72 cancel. 21 is to 11. 21 is to 11. Okay, this is called gaining ratio of Sunil and Chandru. 21 is to 7. Okay, this is the answer. Okay, students, this is the second problem. You read and write in your notebook. First, you see the problem. Anita, Jaya and Nisha are partners, sharing profits and losses equally. This is important. Equally, they share profits and losses equally. Jaya retires. Who is the partner retires? Jaya retires. It is a center person. Jaya
retiles from the firm. Anita and Nisha, these are remaining partners. Anita and Nisha decided to share the profits in future in the ratio of 4:3. This is the new profit sharing ratio, 4:3. Anita, the remaining partners, decided to share the profits in future in the ratio of 4:3. Calculate the gaining ratio. Calculate the gaining ratio of the remaining partners, that is Anita and Nisha. Okay, this is the problem. ನೋಡಿ ಇಲ್ಲಿ ಇಬ್ರು ಮೂರು ಜನ ಪಾರ್ಟ್ನರ್ಸ್ ಇದ್ದಾರೆ, ಮೂವರಿದ್ದಾರೆ. ಮೂರಲ್ಲಿ ಪ್ರಾಫಿಟ್ ಹೇಗೆ ಶೇರ್ ಮಾಡ್ಕೊತಾ ಇದ್ರು ಅಂದರೆ ಸಮನಾಗಿ ಶೇರ್ ಮಾಡ್ಕೊತಾ ಇದ್ರು, ಈಕ್ವಲ್ ಆಗಿ. ಈಕ್ವಲ್ ಅಂತ ಬಂದಾಗ ಎಷ್ಟು ಜನ ಪಾರ್ಟ್ನರ್ಸ್ ಇರ್ತಾರೋ ಅಷ್ಟು ಜನಕ್ಕೂ ನಾವು ರೇಷಿಯೋನ ಕೊಡಬೇಕಾಗುತ್ತೆ. ಈಕ್ವಲ್ ಅಂತ ಅಂದರೆ 3 ಪಾರ್ಟ್ನರ್ಸ್ ಇದ್ದರೆ 3 ಪಾರ್ಟ್ನರ್ಸ್ಗೂ 1:1:1 ಹೀಗೆ ಕೊಡ್ತೀವಿ. ಎಷ್ಟು ಜನ ಪಾರ್ಟ್ನರ್ಸ್ ಇರ್ತಾರೋ ಅಷ್ಟಕ್ಕೂ ನಾವು ಒಂದು ರೇಷಿಯೋ ತಗೋತೀವಿ, 1:1:1. 3 ಪಾರ್ಟ್ನರ್ಸ್ ಇದ್ದರೆ 1:1:1. 4 ಇದ್ದರೆ ಬೈ ಚಾನ್ಸ್ 4 ಪಾರ್ಟ್ನರ್ಸ್ ಇದ್ದರೆ 1:1:1:1 4 ಅಂತಲೇ ತಗೋತೀವಿ. ಓಕೆ, 3 ಪಾರ್ಟ್ನರ್ಸ್ ಇದ್ದರೆ ಟೋಟಲ್ 3ನೇ ತಗೋಬೇಕು. ಟೋಟಲ್ 3 ಇರುತ್ತೆ. 3ನ ಈಕ್ವಲ್ ಮಾಡಿಕೊಂಡ್ರೆ 1:1:1 ರೇಷಿಯೋದಲ್ಲಿ ಬರುತ್ತೆ. ಒಂದನ್ನ ಈಕ್ವಲ್ ಮಾಡಿಕೊಂಡ್ರೆ ನೆಕ್ಸ್ಟ್ ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಪ್ರಾಫಿಟ್ಸ್ ಆ್ಯಂಡ್ ಲಾಸನ್ನು ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಜಯ ಅನ್ನೋರು ರಿಟೈರ್ಮೆಂಟ್ ಆಗಿ, ಜಯ ಪಾರ್ಟ್ನರ್ ರಿಟೈರ್ಸ್ ಫ್ರಮ್ ದ ಫಾರ್ಮ್, ರಿಟೈರ್ ತಗೊಂಡಿದ್ದಾರೆ. ಈ ಜಯ ಶೇರ್ ಏನಿದೆಯೋ 1 ಅಂತ ಏನಿದೆಯಲ್ಲ, ಜಯ ಶೇರ್ ಇದು ಇಬ್ರಿಗೂ ಶೇರ್ ಆಗಬೇಕು. ಯಾವ ಪ್ರಮಾಣದಲ್ಲಿ ಅದು ಶೇರ್ ಆಗುತ್ತೆ ಅಂತ ನಾವು ಕಂಡುಹಿಡಿಬೇಕು. ಜಯ ಬಿಟ್ಟೋಗಿದ್ದಾರೆ, ಬಿಟ್ಟೋದಾಗ ಆ ಉಳಿದಂಥ 1 ಇದೆಯಲ್ಲ, ಆ 1 ಇಬ್ರಿಗೂ ಶೇರ್ ಆಗಬೇಕು. ಯಾವ ರೇಷಿಯೋದಲ್ಲಿ ಶೇರ್ ಆಗಬೇಕಂದ್ರೆ ನಾವು ಕಂಡುಹಿಡಿತೀವಿ. ಆದರೆ ಅವರ ಫ್ಯೂಚರ್ ಪ್ರಾಫಿಟ್ಸ್ ಶೇರ್ ರೇಷಿಯೋ ಕೊಟ್ಟಿದ್ದಾರೆ. ಫ್ಯೂಚರ್ ಪ್ರಾಫಿಟ್ಸ್ ಶೇರಿಂಗ್ ರೇಷಿಯೋ ಈಸ್ 4:3. 4:3ನಲ್ಲಿ ಅವರು ಪ್ರಾಫಿಟ್ನ ಶೇರ್ ಮಾಡ್ಕೋತಾ ಇದ್ದಾರೆ ಫ್ಯೂಚರಲ್ಲಿ. ಹಾಗಾದರೆ ಯಾವ ರೇಷಿಯೋದಲ್ಲಿ ಹಂಚ್ಕೊಂಡ್ರು? ಇದು ನಾವು 1 ಇದೆಯಲ್ಲ, ಈ 1ನ್ನ ಯಾವ ರೇಷಿಯೋದಲ್ಲಿ ಹಂಚ್ಕೊಂಡ್ರು? ಇಬ್ಬರೂ ಹಂಚ್ಕೊಂಡ್ರು ಅನ್ನೋದನ್ನ ಈಗ ಕಂಡುಹಿಡಿಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ದ ಗೈನಿಂಗ್ ರೇಷಿಯೋ ಆಫ್ ರಿಮೈನಿಂಗ್ ಪಾರ್ಟ್ನರ್ಸ್, ದಟ್ ಈಸ್ Anita and Nisha gain ratio. Calculate the gain ratio of Anita and Nisha. Yes. Let's come to solve this problem. First, write the formula. The formula for calculation of gaining ratio. Heading. First, you have to write heading. Calculation of gaining ratio, calculation of gaining ratio of Anita and Nisha, of Anita and Nisha. Okay, sir. Remaining partners, gaining share. Gaining ratio is equal to new profit sharing ratio. This new share minus old share. New share minus old share. New share is given and also old share is also given. New share is equal to 4:3. 4:3 is 4/7, 3/7. 4:3, it is 4/7, 3/7. Next, old share is equal to old share 1:1:1. It is equal to 1/3, 1/3, and
1 by 3. 1 by 3, 1 by 3 and 1 by 3. It is old share. Who is retired? The Jaya retired. The Jaya retired. Okay? Jaya retired. Remaining partners is Anita and Nisha. Anita and Nisha. What is gain share? Gain share. This question mark. Calculate gain share. First remaining partner is Anita. Anita is equal to Anita new share 4 by 7 minus Anita old share 1 by 3. 1 by 3. 7 3s are 21. Okay, first multiplied by denominator. Multiply denominator. 7 is to 3. 7 into 3 is equal to 21. And then cross multiply the whole share and new share and whole share. 4 3s are 12. 4 3s are 12. 1 7 1s are or 1 7s are 7 is equal to 5 by 21. 5 by 21. And then next partner is Nisha. Nisha is equal to Nisha new share 3 by 7 minus 1 by 3. Whole share is equal 1 by 3 is equal to 21 denominator. 3 3s are 9 minus 7 1s are 7 is equal to 9 minus 7 is equal to 2 divided by 21 is equal to 5 by 21 is to 2 by 21. 21 cancel. 5 is to 2. It is gaining ratio. Gaining ratio is equal to 5 by 2. This is the answer. And then the next problem. Yes, this is the third problem. You read this. Vani and Sony are partners in a firm sharing profit and losses in the ratio of 4:3:2. 4:3:2. This is the old profit sharing ratio. Sony retired from the firm. Vani and Rani agreed to share equally. It is the future profit sharing ratio is equal. There are two partners. There are two remaining partners in this problem, and therefore they agreed share. They agreed share equally. Equally means 1:1. 1:1. It is the future profit sharing ratio. Calculate gain ratio of Vani and Rani. You have to calculate the gain ratio of Vani and Rani. ನೋಡಿ ಇಲ್ಲಿ ಮೂವರು ಪಾರ್ಟ್ನರ್ಸ್ ಇದ್ದಾರೆ, 3 ಜನ ಪಾರ್ಟ್ನರ್ಸ್ ಇದ್ದಾರೆ. 3 ಜನ ಪಾರ್ಟ್ನರ್ಸ್ ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ. 4:3:2 ನಲ್ಲಿ ಶೇರ್ ಮಾಡ್ಕೊತಾ ಇದ್ದಾರೆ. ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಓಲ್ಡ್ ಶೇರ್. ನೆಕ್ಸ್ಟ್ ಇಲ್ಲಿ ರಿಟೈರ್ ಆಗ್ತಾ ಇರೋದು ಸೋನಿ ರಿಟೈರ್ ತಗೋತಾ ಇದ್ದಾರೆ. ಲಾಸ್ಟ್ ಪರ್ಸನ್ ರಿಟೈರ್. Sony retires from the firm. Vani and Rani, these are remaining partners. Vani and Rani agreed to share equally. Equally means 1:1. Two partners. There are two partners, continuing partners. They agreed future profits, share future profits in the ratio of 1:1. That is equal. In future, calculate gaining ratio of Vani and Rani. First, you have to write heading. You should write heading for every problem. Calculate.
gain ratio, gain ratio or gaining ratio of Vani and Rani. Calculate gain ratio of Vani and Rani. The information is given. First you have to write a formula. Gain ratio is equal to new share minus old share. New share is given and also old share is given. Old share is equal to 4:3:2. This 4/7, total 7. 4/7 is to 3/7 is to 2/7. This is a fraction form. Next, new share is equal. That is 1:1. New share is equal to 1:1 is equal to 1/2 and 1/2. New share 1/2. Last person is retired. 2/7 is the she is retired. What is gain ratio or gain share? Question mark. What is gain share? Gain ratio is equal to new share minus old share. Vani is equal to new share 1/2 minus old share 4/7 is equal to 2 7s are 14. 1 7s are 7 minus 2 4s are who is retired? Vani is retired. Sorry, this is old share. Old share is 4/9, 3/9 and 2/9. Okay, old share is 4/9, 3/9 and 2/9. Total is 9. 1/2 minus 4/9. 2 9s are 18. 9 1s are 9. 2 4s are 8. 9 1s are 9 minus 2 4s are 8 is equal to 1 minus 18. 9 minus 8 is equal to 1 minus 18. Next partner is Rani. Rani is equal to Rani new share 1/2. Also 1/2 minus old share 3/9. 3/9 is equal to 2 9s are 18. Denominator 18. 9 1s are 9 minus 2 3s are 6 is equal to 9 minus 6 is equal to 3/18 is equal to 1/18 is to 3/18. 1/18 is to 3/18. 18 cancels is equal to gain ratio is equal to 1:3. This is the answer. 1:3. Okay. This is the calculation of gaining ratio. In the next class, we have to know how to calculate the new profit sharing ratio. What is new profit sharing ratio and how to calculate the new profit
sharing ratio. Thank you, students.